ಈಗ ನಮಗೆ ಡಿಫೆನ್ಸ್ ಬಜೆಟ್ ಅಲ್ಲಿ ಸುಮಾರು 6.65 ಕೋಟಿ ಸಿಗುತ್ತೆ. ಅದರಲ್ಲಿ 40% ಗೋಸ್ ಫಾರ್ ಪೇ, ಪೆನ್ಷನ್ ಅಂಡ್ ಅಲೋವೆನ್ಸಸ್. See, I am also one of the pensioners. I'm not opposing pension, but at some stage it has to reduce. ಒಂದೊಂದು ಯುದ್ಧ ವಿಮಾನ ಎಷ್ಟು ಗೊತ್ತಾ ಬೆಲೆ? 1,700 ಕೋಟಿ ಒಂದು ಯುದ್ಧ ವಿಮಾನ. ಎಷ್ಟು ಖರ್ಚಾಗುತ್ತೆ, ಬಟ್ ಅಷ್ಟಕ್ಕೆ ನಮಗೆ ಅವಕಾಶ ಇರಲ್ಲ. ಯಾಕಂದ್ರೆ ನಮ್ದು ಮೆಜಾರಿಟಿ ಗೋಸ್ ಇನ್ ನಾರ್ಮಲ್ ಮೇಂಟೆನೆನ್ಸ್. ಸೊ ಕೇವಲ ಒಂದಿಷ್ಟು ಉಳ್ಕೊಂಡಿರುತ್ತೆ. ಸೊ ಅದು ಏನ್ ಮಾಡೋದು? ಈಗ ಸಂಬಳ ಅಂತೂ ಕೊಡ್ಲೇಬೇಕಲ್ವಾ, ಅಲೋವೆನ್ಸಸ್ ಕೊಡ್ಬೇಕು. ಬಟ್ ಓನ್ಲಿ ಅಲೋವೆನ್ಸ್ ದಟ್ ಈಸ್ ದೇರ್ ಈಸ್ ವಿ ಕ್ಯಾನ್ ರೆಡ್ಯೂಸ್ ಇಟ್ ಪೆನ್ಷನ್ ಬರ್ಡನ್ ಸ್ಲೋಲಿ. ಇವತ್ತೇ ಅಂತ ಅಲ್ಲ, ನಾಳೆ ಅಂತ ಅಲ್ಲ, ಒಂದು 10 ವರ್ಷದ ನಂತರ ನಮಗೆ ಈ ಟೆಕ್ನಿಕಲಿ ಅಡ್ವಾನ್ಸ್ಡ್ ಮಟೀರಿಯಲ್ ಏನ್ ಬೇಕು ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಆದ್ಮೇಲೆ ಗೊತ್ತಾಗ್ತಾ ಇದೆ ಎಂತೆಂತ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ನಡೀತಾ ಇದೆ ಅಂತ. ಸೊ ಅದಕ್ಕೆಲ್ಲ ನಾವು ಈ ಫ್ರೀ ಬಜೆಟ್, ಅಷ್ಟು ಬಜೆಟ್ ಅಲ್ಲಿ ಡಿಫೆನ್ಸಿನ ಸಂಶೋಧನಾ ಮತ್ತು ಅಭಿವೃದ್ಧಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ 2% ಆಫ್ ಡಿಫೆನ್ಸ್. 2% is nothing, it is peanuts. ಸೊ ಈಗ ಅದನ್ನ ಸ್ಲೋಲಿ ಇನ್ಕ್ರೀಸ್ ಮಾಡೋ ಒಂದು ನಿಟ್ಟಿನಲ್ಲಿ ಕೆಲಸ ಆಗುತ್ತೆ. ಬಟ್ ಅದೇ ಎಲ್ಲಾ ದೇಶಗಳಿಗೆ ಹೋಲಿಸಿದ್ರೆ ಈಗ ನೋಡಿ, ಯುರೋಪಿಯನ್ ದೇಶಗಳಲ್ಲಿ ಆಲ್ಮೋಸ್ಟ್ 3%, 4%. ಈಗ ಟ್ರಂಪ್ ಹೇಳಿರೋ ಪ್ರಕಾರ 5% ಆಫ್ ಯುವರ್ GDP ಶುಡ್ ಬಿ ಸ್ಪೆಂಡ್ ಆನ್ ಡಿಫೆನ್ಸ್ ಅಂತ. ಭಾರತ ಎಷ್ಟು ವೆಚ್ಚ ಮಾಡ್ತಿದ್ದೆ ಗೊತ್ತಾ? 1.9% ಆಫ್ GDP ಈಸ್ ಫಾರ್ ಡಿಫೆನ್ಸ್, ವಿಚ್ ಇಸ್ ವೆರಿ ಲೋ.